ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬ ನಟನ ಜೀವನವನ್ನೇ ಬದಲಿಸಿದಂಥ ಆ ಒಂದು ಕ್ಷಣದ ಬಗ್ಗೆ ಮಾತನಾಡೋಣ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಬ್ಬ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್. ನಿಮ್ಮ ನೃತ್ಯಕ್ಕೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ನಿಮ್ಮ ಮುಗುಳ್ನಗೆಗೆ ಇಡೀ ಕರ್ನಾಟಕನೇ ಫಿದಾಗಿರುತ್ತೆ. ಆದರೆ ಒಂದು ರಾತ್ರಿ ಕೇವಲ ಒಂದು ಅಪಘಾತ ನಿಮ್ಮ ಮುಖ ಮತ್ತು ನಿಮ್ಮ ವೃತ್ತಿ ಜೀವನ ಹಾಗೆ ನಿಮ್ಮ ಭವಿಷ್ಯನೇ ಕಿತ್ಕೊಳ್ತು ಅಂದರೆ ಹೇಗಿರುತ್ತೆ? ಹೌದು, ಇವತ್ತು ನಾವು ಕನ್ನಡದ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಆ ಒಂದು ಟೈಮ್ ಲೈನ್ ಅವರ ಜೀವನವನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನು ನೋಡೋಣ. 1988ರಲ್ಲಿ ಚಿರಂಜೀವಿ ಸುಧಾಕರ್ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟಂಥ ಶಶಿಕುಮಾರ್ ಮುಂದಿನ 10 ವರ್ಷಗಳಲ್ಲಿ ಹಿಂತಿರುಗಿ ನೋಡಿದ್ದೇ ಕಂಡಿಲ್ಲ. ಬಾಣಲೆ ಮಧುಚಂದ್ರಕ್ಕೆ, ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅಂಥ ಸಾಲು ಸಾಲು ಹಿಟ್ ಚಿತ್ರಗಳು, ಡ್ಯಾನ್ಸ್ ಮತ್ತು ಆ್ಯಕ್ಷನಲ್ಲಿ ಇವರನ್ನು ಮೀರಿಸುವವರೇ ಇರಲಿಲ್ಲ. ಆಗಿನ ಕಾಲದ ದೊಡ್ಡ ಸ್ಟಾರ್ಗಳಾದ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಜೊತೆ ಕೂಡ ಇವರು ಸಿನಿಮಾಗಳನ್ನು ಮಾಡಿರ್ತಾರೆ. ಅದು ಆಗಸ್ಟ್ 1998, ಬೆಂಗಳೂರಿನ ವಸಂತ ನಗರದ ಮೌಂಟ್ ಕಾರ್ಮೆಲ್ ಕಾಲೇಜು ರಸ್ತೆ. ಶಶಿಕುಮಾರ್ ಅವರು ತಮ್ಮ ಮೆಚ್ಚಿನ ಬಿಳಿ ಬಣ್ಣದ ಮಾರುತಿ ಎಸ್ಟೀಮ್ ಕಾರ್ನಲ್ಲಿ ತಡರಾತ್ರಿ ಪ್ರಯಾಣ ಮಾಡ್ತಿರ್ತಾರೆ. ನೆನಪಿಟ್ಕೊಳ್ಳಿ, ಈ ಮಾರುತಿ ಎಸ್ಟೀಮ್ ಕಾರು ಆ ಟೈಮಲ್ಲೇ ಒಂದು ಲಕ್ಸುರಿಯಸ್ ಕಾರ್ ಆಗಿರುತ್ತೆ, ಹಾಗೆ ಒಂದು ಫಾಸ್ಟಾಗಿ ಹೋಗುವಂಥ ಕಾರ್ ಆಗಿರುತ್ತೆ. ಆವಾಗ ಶಶಿಕುಮಾರ್ ಅವರು ತಮ್ಮ ಸಿನಿಮಾದ ಶೂಟಿಂಗನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲೇ ಅವರ ಮಗಳು ಐಶ್ವರ್ಯ ಅವರು ಕಾಲ್ ಮಾಡಿ ತಮ್ಮ ತಂದೆಗೆ ಬರೋವಾಗ ಐಸ್ ಕ್ರೀಮ್ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಹೀಗೆ ಹೇಳಿದ್ದ ತಡ ಶಶಿಕುಮಾರ್ ಅವರು ಐಸ್ ಕ್ರೀಮ್ ತಗೊಳ್ಳೋಕ್ಕೆ ಅಂಥೇಳಿ ಕಾರನ್ನು ಶಿವಾನಂದ್ ಸರ್ಕಲ್ಗೆ ತಿರುಗಿಸ್ತಾರೆ. ಹೀಗೆ ತಿರುಗಿಸಿದಾಗ ಸಡನ್ನಾಗಿ ಮುಂದೆಯಿಂದ ಯಾರೋ ಲೈಟನ್ನು ಡೈರೆಕ್ಟಾಗಿ ಶಶಿಕುಮಾರ್ ಅವರ ಕಾರಿಗೇನೆ ಬಿಡ್ತಾರೆ. ಆಗ ಮುಂದೆ ಯಾವುದೋ ಒಂದು ದೊಡ್ಡ ವೆಹಿಕಲ್ ಬರ್ತಿದೆ ಅಂತ ಅಂದ್ಕೊಂಡು ಕಾರನ್ನು ಸಡನ್ನಾಗಿ ಬಲಬದಿಗೆ ತಿರುಗಿಸ್ತಾರೆ. ಹೀಗೆ ತಿರುಗಿಸಿದ ತಡ ಕಾರು ರಸ್ತೆಯ ಬದಿಯಲ್ಲಿದ್ದಂಥ ಎಲೆಕ್ಟ್ರಿಕ್ ಪೋಲ್ಗೆ ಹೊಡೆದು ಕಾರು ತುಂಬಾ ದೊಡ್ಡ ಅಪಘಾತಕ್ಕೆ ಒಳಗಾಗುತ್ತೆ. ಆ ಕ್ಷಣಕ್ಕೆ ನಿಜಕ್ಕೂ ಏನು ನಡೀತು ಅನ್ನೋದು ಶಶಿಕುಮಾರ್ ಅವ್ರಿಗೆ ಇಂದಿಗೂ ಗೊತ್ತಿಲ್ಲ. ವರದಿಗಳ ಪ್ರಕಾರ ಕಾರು ಅತಿಯಾದ ವೇಗದಲ್ಲಿತ್ತು. ಮೌಂಟ್ ಕಾರ್ಮೆಲ್ ಕಾಲೇಜು ಬಳಿ ಒಂದು ತಿರುವಿನಲ್ಲಿ ಕಾರ್ ಹಠಾತ್ ಆಗಿ ನಿಯಂತ್ರಣ ತಪ್ಪಿತು. ಎಷ್ಟೇ ಪ್ರಯತ್ನಿಸಿದರೂ ಕಾರು ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಅತ್ಯಂತ ರಭಸವಾಗಿ ಡಿಕ್ಕಿ ಹೊಡೆದಿತ್ತು ಅಂತ. ಸ್ನೇಹಿತರ, ಇಲ್ಲಿ ಒಂದು ನಾವು ಗಮನಿಸಬೇಕಾದಂಥ ಮುಖ್ಯ ವಿಷಯ ಏನಂದ್ರೆ, ಆಗಿನ ಕಾರುಗಳಲ್ಲೇ ಈ ಒಂದು ಸೇಫ್ಟಿ ಪ್ರೋಟೋಕಾಲ್ಸ್ಗಳು ಅಷ್ಟೊಂದು ಸರಿಯಾಗಿ ಇರಲಿಲ್ಲ. ಈಗಿನ ಕಾಲದಲ್ಲಿ ಇರೋ ಥರ ಏರ್ ಬ್ಯಾಗ್ಗಳು ಆಗಿನ ಕಾರಲ್ಲಿ ಇರಲಿಲ್ಲ. ಡಿಕ್ಕಿಯ ರಭಸಕ್ಕೆ ಶಶಿಕುಮಾರ್ ಅವರ ಮುಖ ನೇರವಾಗಿ ಹೋಗಿ ಸ್ಟೀರಿಂಗ್ ವೇಲ್ಗೆ ಅತ್ಯಂತ ಬಲವಾಗಿ ಹೊಡೆದಿರುತ್ತೆ. ಕಾರಿನ ಮುಂಭಾಗದ ವಿಂಡ್ಶೀಲ್ಡ್ ಒಡೆದು ಅದರ 100 ಚೂಪಾದ ಚೂರುಗಳು ಅವರ ಮುಖವನ್ನು ಸೆಳೆಯಿರ್ತವೆ. ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಅವರ ಮುಖ ಗುರುತೇ ಸಿಗದಂತಾಗಿರುತ್ತೆ. ರಕ್ತಸ್ರಾವ ತುಂಬಾ ಜಾಸ್ತಿ ಆಗಿರುತ್ತೆ. ಆ ರಾತ್ರಿ ಸ್ಯಾಂಡಲ್ವುಡ್ ಒಬ್ಬ ಮಹಾನ್ ಕಲಾವಿದನನ್ನು ಕಳೆದುಕೊಳ್ಳುವ ಒಂದು ಅಂಚಿನಲ್ಲಿರುತ್ತೆ. ಆಸ್ಪತ್ರೆಯಲ್ಲಿ ಶಶಿಕುಮಾರ್ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾರೆ. ವೈದ್ಯರು ಪ್ರಯತ್ನ ಮಾಡಿ ಜೀವವನ್ನೇನೋ ಉಳಿಸ್ತಾರೆ. ಆದರೆ ಒಬ್ಬ ನಟನಿಗೆ ಅತಿ ಮುಖ್ಯವಾದಂಥ ಆ ಒಂದು ಸುಂದರ ಮುಖನೇ ಉಳಿದಿರಲ್ಲ. ಅವರ ದವಡೆ ಎಲುಬು, ಮೂಗು ಮತ್ತು ಕೆನ್ನೆಯ ಮೂಳೆಗಳು ಪುಡಿ ಪುಡಿಯಾಗಿರುತ್ತೆ. ವಿದೇಶಿ ತಜ್ಞ ವೈದ್ಯರ ಮಾರ್ಗದರ್ಶನದಲ್ಲಿ ಅವರಿಗೆ ತುಂಬನೇ ಪ್ಲಾಸ್ಟಿಕ್ ಸರ್ಜರಿಗಳನ್ನು ಮಾಡಲಾಗುತ್ತೆ. ಮುಖದ ಮೇಲೆ 100 ಸ್ಟಿಚಸ್ಗಳನ್ನು ಹಾಕಲಾಗುತ್ತೆ. ಪ್ಲಾಸ್ಟಿಕ್ ಸರ್ಜರಿಯಿಂದ ಮುಖದ ಆಕಾರವೇನೋ ಮರಳಿ ಬರುತ್ತೆ. ಆದರೆ ಮುಖದಲ್ಲಿದ್ದಂಥ ಫೇಶಿಯಲ್ ನರ್ವ್ಸ್ ಅಂದರೆ ಸೂಕ್ಷ್ಮ ನರಗಳು ಹಾನಿ ಒಳಗಾಗಿದ್ದರಿಂದ ಅವರ ಮುಖದ ಹಾವಭಾವಗಳು ಮುಂಚೆ ಥರ ಇರಲ್ಲ. ಅವರು ನಕ್ಕರೆ ಅದು ನಗುವಿನಂತೆ ಕಾಣ್ತಾ ಇರಲ್ಲ. ಶಸ್ತ್ರಚಿಕಿತ್ಸೆಯ ನಂತರ ಶಶಿಕುಮಾರ್ ಅವರು ಕನ್ನಡಿ ಮುಂದೆ ನಿಂತಾಗ ಯಾರೋ ಅಪರಿಚಿತ ವ್ಯಕ್ತಿಯನ್ನು ನೋಡಿದಂತೆ ಅವರಿಗೆ ಅನ್ನಿಸ್ತಾ ಇರುತ್ತೆ. ಇದೇ ಕಾರಣಕ್ಕೆ ಸುಮಾರು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಶಶಿಕುಮಾರ್ ಅವರ ಮನೆಯಲ್ಲಿ ಕನ್ನಡಿನೇ ಇಟ್ಟಿರಲ್ಲ. ಯಾಕಂದರೆ ಪ್ರತಿ ಸಾರಿನ ಅವರು ಕನ್ನಡಲ್ಲಿ ನೋಡಿಕೊಂಡಾಗ ಅವರು ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಅಭಿಮಾನಿಗಳು ಪ್ರೀತಿಸ್ತಿದ್ದಂಥ ಆ ಒಂದು ಚಾಕ್ಲೇಟ್ ಬಾಯ್ ಲುಕ್ಕು ಕಣ್ಮರೆಯಾಗುತ್ತೆ. ಸ್ನೇಹಿತರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಬಣ್ಣದ ಲೋಕ. ಇಲ್ಲಿ ಫೇಸ್ ವ್ಯಾಲ್ಯೂ ಇಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ. ಶಶಿಕುಮಾರ್ ಅವರ ಮುಖ ಬದಲಾದ ತಕ್ಷಣ ಅನೇಕ ನಿರ್ಮಾಪಕರು ಅವರಿಂದ ದೂರ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ಕೆಲವು ಸಿನಿಮಾಗಳು ಶೂಟಿಂಗ್ ಹಂತದಲ್ಲಿದ್ದವು. ಹಬ್ಬ, ಸ್ನೇಹಲೋಕ ಈ ಥರ ಸಿನಿಮಾಗಳನ್ನ ನೋಡಿದ್ರೆ ಶಶಿಕುಮಾರ್ ಅವರ ಬದಲಾಗಿರುವಂಥ ಮುಖವನ್ನು ನೀವು ಕ್ಲಿಯರಾಗಿ ಗಮನಿಸಿರ್ಬೋದು. ಯಾವಾಗ ಸಿನಿಮಾ ರಂಗ ಕೈ ಕೊಡುತ್ತೋ ಶಶಿಕುಮಾರ್ ಅವರು ಅಲ್ಲಿಗೆ ಅವರ ಜರ್ನಿನ ನಿಲ್ಲಿಸಲ್ಲ. ಅವರು ಜನಸೇವೆಯ ಹಾದಿಯನ್ನು ತುಳಿತಾರೆ. 1990 ಅಂದರೆ ಎಕ್ಸಾಕ್ಟಾಗಿ 1 ವರ್ಷದ ಬಳಿಕ ಶಶಿಕುಮಾರ್ ಅವರು 13ನೇ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದಿಂದ JDU ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ. ಇಲ್ಲಿ ಪವಾಡ ಏನೋ ಗೊತ್ತಿಲ್ಲ, ಜನರಿಗೆ ಶಶಿಕುಮಾರ್ ಅವರ ಮುಖ ಮುಖ್ಯವಾಗಿರಲಿಲ್ಲ, ಅವರ ಮೇಲಿದ್ದ ಪ್ರೀತಿ ಮುಖ್ಯವಾಗಿರುತ್ತೆ. ಆ ಕಾರಣಕ್ಕೆ ಅವರು ಭರ್ಜರಿ ಜಯ ಸಾಧಿಸಿ MP ಆಗಿ ಆಯ್ಕೆ ಆಗ್ತಾರೆ. ರಾಜಕೀಯದ ಗೆಲುವಿನ ನಂತರ ಸಿನಿಮಾ ರಂಗ ಮತ್ತೆ ಅವರನ್ನು ಕರೆಯುತ್ತೆ. ಯಜಮಾನ ಚಿತ್ರದ ಪೋಷಕ ಪಾತ್ರದ ಮೂಲಕ ಅವರು ಮತ್ತೆ ಬಣ್ಣ ಹಚ್ತಾರೆ. ವಿಷ್ಣುವರ್ಧನ್ ಅವರ ತಮ್ಮನಾಗಿ ಅವರು ನೀಡಿದ ಭಾವನಾತ್ಮಕ ನಟನೆ ಜನರಿಗೆ ತುಂಬಾ ಇಷ್ಟ ಆಗುತ್ತೆ.
ಜನರು ಅವರನ್ನು ಕೇವಲ ಹೀರೋ ಆಗಿ ಮಾತ್ರ ಅಲ್ಲ, ಒಬ್ಬ ಅದ್ಭುತ ನಟನಾಗಿ ಒಪ್ಕೊಳ್ತಾರೆ. ಸ್ನೇಹಿತರೆ, ಸದ್ಯಕ್ಕೆ ಶಶಿಕುಮಾರ್ ಅವರು ಸಾಲು ಸಾಲಾಗಿ ಸಿನಿಮಾಗಳನ್ನ ನೀಡದೇ ಇದ್ರೂ ಕೂಡ ಪೋಷಕ ನಟನಾಗಿ ಆಗೊಂದು ಈಗೊಂದು ಅನ್ನೋ ಥರ ಸಿನಿಮಾಗಳಲ್ಲಿ ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತಾರೆ. ಶಶಿಕುಮಾರ್ ಅವರ ಈ ಸುದೀರ್ಘ ಪಯಣ ನಮಗೊಂದು ದೊಡ್ಡ ಪಾಠವನ್ನು ಹೇಳ್ಕೊಡುತ್ತೆ. ಪರಿಸ್ಥಿತಿ ನಿಮ್ಮ ರೂಪವನ್ನು ಬದಲಿಸಬಹುದು, ಆದರೆ ನಿಮ್ಮ ಛಲವನ್ನಲ್ಲ. ಒಬ್ಬ ಸೂಪರ್ ಸ್ಟಾರ್ ಆಗಿ ಎಲ್ಲವನ್ನು ಕಳೆದುಕೊಂಡರೂ ಕೂಡ ಮತ್ತೆ ಝೀರೋಯಿಂದ ಎದ್ದು ನಿಂತ ಗೆದ್ದ ಅವರ ಈ ಒಂದು ಕಥೆ ನಿಜಕ್ಕೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಇಂದು ಅವರು ತಮ್ಮ ಮಗ ಅಕ್ಷಯ್ ಶಶಿಕುಮಾರ್ ಅವರನ್ನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ತರುವ ಮೂಲಕ ತಮ್ಮ ಎರಡನೇ ಕನಸನ್ನು ನನಸು ಮಾಡ್ತಾ ಇದ್ದಾರೆ. ಅವರ ಧೈರ್ಯ, ಆತ್ಮವಿಶ್ವಾಸಕ್ಕೆ ನಾವೆಲ್ಲ ಒಂದು ದೊಡ್ಡ ಸಲಾಮನ್ನು ಹೇಳಲೇಬೇಕು. ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಶಶಿಕುಮಾರ್ ಅವರ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.